ಈಗಷ್ಟೇ ಬಂದಿದ್ದಂಥ ಮಾಹಿತಿ ನಿಮಗೆ ಈಗಾಗಲೇ ಹೇಳ್ತಾ ಇದ್ವಿ. ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ ಅಂತ ಹೇಳಿ ಕಸ್ಟಡಿಗೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದು. ಸೊ 2 ದಿನ ಕಸ್ಟಡಿಗೆ ಈಗ ಕೋರ್ಟ್ ಕೊಟ್ಟಿದೆ. ಯಾರನ್ನ? 4ರನ್ನ. ಪ್ರತ್ಯಕ್ಷ ಸಾಕ್ಷಿ ಸಿಕ್ಕ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡೆದಿದ್ದಾರೆ. 30 ಲಕ್ಷ ಹಣದ ಮೂಲದ ಬಗ್ಗೆ ತನಿಖೆಯನ್ನು ನಡೆಸಲು ಈಗ ಕಸ್ಟಡಿಗೆ ಪಡೆಯಲಾಗಿದೆ. ದರ್ಶನ್ ಸೇರಿ 4 ಆರೋಪಿಗಳ ಮತ್ತೆ ಕಸ್ಟಡಿಗೆ ಹೋಗುವಂತ ಪರಿಸ್ಥಿತಿ. ಉಳಿದಂತವರೆಲ್ಲ ನ್ಯಾಯಾಂಗ ಬಂಧನದಲ್ಲಿ ಆದರೆ ಪರಪ್ಪನಗ್ರಹಾರ ಜೈಲಿನಲ್ಲಿ ಇರ್ತಾರೆ. 2 ದಿನ ಈಗ ಕಸ್ಟಡಿಗೆ ಅವ್ರು ಪಡ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಪ್ರತ್ಯಕ್ಷ ಸಾಕ್ಷಿ ಸಿಕ್ಕ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ವಕೀಲರು ಮಾತನಾಡಿದ್ದಾರೆ, ನೋಡೋಣ. Today the prosecution had moved for a remand extension application. ನೋಡಿ, ಇವತ್ತು ಅಭಿಯೋಜನೆಯವರು ಆರೋಪಿ 2, 9, 10 ಮತ್ತು 14ರವರಿಗೆ ರಿಮೈಂಡನ್ನು 4 ದಿನಗಳ ಕಾಲ ಮುಂದುವರಿಸಲಿಕ್ಕೆ ಅವರು ಒಂದು ಅರ್ಜಿಯನ್ನು ನ್ಯಾಯಾಲಯದ ಮುಂದೆ ಸಲ್ಲಿಸಿರ್ತಾರೆ. ಇನ್ನು ಉಳಿದ ಎಲ್ಲ ಆರೋಪಿಗಳಿಗೂ ಸಹ ನ್ಯಾಯಾಂಗ ಬಂಧನಕ್ಕೆ ಆದೇಶ ಆಗಿರ್ತದೆ. ನೋಡಿ, ಈ ಅರ್ಜಿ ಏನು ಅವರು ಸಲ್ಲಿಸಿದ್ರು ಅಂದರೆ ಈ 4 ಜನ ಆರೋಪಿತರಿಗೆ, ಆ ಅರ್ಜಿಯನ್ನು ನಮ್ಮ ತಕರಾರುಗಳನ್ನು ನಾವು ಸಲ್ಲಿಸಿದ ನಂತರ 2 ದಿನಗಳ ಕಾಲ ಅಂದರೆ 22ನೇ ತಾರೀಕಿನವರೆಗೂ, 22ನೇ ತಾರೀಕು ಸಂಜೆ 5 ಗಂಟೆಯ ಒಳಗಡೆ ಅವರನ್ನು ತಂದು ಹಾಜರುಪಡಿಸತಕ್ಕದ್ದು ನ್ಯಾಯಾಲಯದ ಮುಂದೆ ಅಂತ ಆದೇಶ ಆಗಿದೆ. ಅವರು ಕೇಳಿದ್ದು 4 ದಿನ ತಮ್ಮ ಪೊಲೀಸ್ ಅಭಿರಕ್ಷೆಗೆ ಕೇಳಿದರು. ನ್ಯಾಯಾಲಯ ವಾದ ಪ್ರತಿವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಈ 4 ಜನ ಆರೋಪಿತರನ್ನು, ಅಂದರೆ ಆರೋಪಿ 2, 4, 9 ಹಾಗೂ 2, 9, 10, 14 ಆರೋಪಿಗಳಿಗೆ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ನೀಡಿರ್ತಾರೆ. ಸರ್, ಈಗ ಜೆಸಿಗೆ ಕೊಟ್ಟಿರ್ತಕ್ಕಂಥ ಸೊ ಈಗ 2 ದಿನ ಕಸ್ಟಡಿಗೆ ಕೊಟ್ಟಿರೋ ಬಗ್ಗೆ ಅಂದರೆ ಅವ್ರ ವಕೀಲರು ಹೇಳ್ತಾ ಇರೋದು, 4 ದಿನ ಕೇಳಿದ್ರು ಅವರು, ನಾವು ಅದನ್ನು ವಾದ ಮಾಡೋ ಮೂಲಕವಾಗಿ 2 ದಿನಕ್ಕೆ ಇಳಿಸಿದ್ದೀವಿ. 2 ದಿನ ಕಸ್ಟಡಿ ಸಿಕ್ಕಿದೆ. 22ನೇ ತಾರೀಕಿಗೆ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಮತ್ತೆ ಹಾಜರುಪಡಿಸಬೇಕು ಅಂತ ಹೇಳಿ. ಸೊ ಇದು ಕೋರ್ಟಿಂದ ವಾಪಸ್ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳು. ಅದರಲ್ಲಿ 4 ಮಾತ್ರ ಪೊಲೀಸ್ ಕಸ್ಟಡಿಗೆ ಹೋಗ್ತಾರೆ. ಇನ್ನುಳಿದಂಥವರೆಲ್ಲ ಪರಪ್ಪನಗ್ರಹಾರ ಜೈಲಿಗೆ ಹೋಗ್ತಾರೆ. ಸೊ ಅವರನ್ನು ಅಲ್ಲೂ ಕೂಡ ಬರಮಾಡ್ಕೊಳ್ಳೋಕೆ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ. ಪರಪ್ಪನಗ್ರಹಾರದಲ್ಲಿ ಅಲ್ಲೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ಕೊಳ್ಬೇಕು. ಹಂಗೆ ಆಗೋದಿಲ್ಲ, ಅಲ್ಲೊಂದಿಷ್ಟು ಪ್ರೊಸೀಜರ್ಸ್ಗಳು ಇರ್ತವೆ. ಆ ಪ್ರೊಸೀಜರ್ಸ್ಗಳನ್ನೆಲ್ಲ ಅಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಈ 4ರದ್ದು ಮಾತ್ರ ಕಂಟಿನ್ಯೂಸ್ ಆಗುತ್ತೆ. ಆರೋಪಿ 2, ಆರೋಪಿ 9, ಆರೋಪಿ 10, ಆರೋಪಿ 14, ಈ 4ರದ್ದು ಈಗ ಪೊಲೀಸ್ ಕಸ್ಟಡಿ 2 ದಿನದವರೆಗೂ, ಅಂದರೆ 22ನೇ ತಾರೀಕು ಸಂಜೆ 5 ಗಂಟೆವರೆಗೂ ಕಸ್ಟಡಿಯಲ್ಲಿರ್ತಾರೆ. ನ್ಯಾಯಾಂಗ ಬಂಧನ ಎಷ್ಟು ದಿನ ಅಂತ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ನ್ಯಾಯಾಂಗ ಬಂಧನ ಎಷ್ಟು ದಿನದವರೆಗೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ. ಸೊ ಈಗ ಪೊಲೀಸ್ ಕಸ್ಟಡಿ ಮಾತ್ರ 2 ದಿನ ಗೊತ್ತಾಗಿದೆ. ನ್ಯಾಯಾಂಗ ಬಂಧನದ ಅವಧಿ ಎಷ್ಟು ಏನು ಅಂತ ಹೇಳಿ ಸದ್ಯಕ್ಕೆ ಈಗ ಪೊಲೀಸ್ ಕಸ್ಟಡಿಗೆ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. 4 ಆರೋಪಿಗಳನ್ನು, ಇದು 4 ಆರೋಪಿಗಳನ್ನು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ. ನೇರವಾಗಿ ಕೋರ್ಟ್ನಿಂದ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನುಳಿದಂಥವ್ರನ್ನ ಈಗ ಆಲ್ರೆಡಿ ಕರ್ಕೊಂಡು ಹೋಗಿದ್ದಾರಾ ಏನು ಅಂತ ಹೇಳಿ ಸೊ ನಮ್ಗೆ ಬರುವಂಥ ಅಪ್ಡೇಟ್ಸ್ಗಳು ನಿಮಗೆ ಹೇಳ್ತಾ ಹೋಗ್ತೀವಿ. ಸೊ 2 ದಿನ ಈಗ ಪೊಲೀಸ್ ಕಸ್ಟಡಿಗೆ ದರ್ಶನ್ ಸೇರಿದಂತೆ 4 ಆರೋಪಿಗಳನ್ನು ಕೊಡಲಾಗಿದೆ. ಅವರ ವಿಚಾರಣೆಯನ್ನು ಮಾಡ್ತಾರೆ. ಕಾರಣ, ಪ್ರತ್ಯಕ್ಷ ಸಾಕ್ಷಿಗಳು ಸಿಕ್ಕಿರೋದ್ರಿಂದ ಆ ಸಾಕ್ಷಿಗಳ ಆಧಾರದ ಮೇಲೆ ಇನ್ನೊಂದಿಷ್ಟು ವಿಚಾರಣೆಯನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ 30 ಲಕ್ಷ ರೂಪಾಯಿ ಕಥೆ ಏನಾಯಿತು ಅದರದ್ದು ಕೂಡ ಸಿಕ್ಕಿದೆ. ಸೊ ಹಾಗಾಗಿ ಅದು ದುಡ್ಡು ಯಾಕೆ ಕೊಟ್ರಿ, ಏನು ಕೊಟ್ರಿ, ಇವೆಲ್ಲ ವಿಚಾರಣೆಗಳಾಗಬೇಕಲ್ಲ. ಅದರದ್ದೆಲ್ಲ ವಿಚಾರಣೆ ಮಾಡೋಕ್ಕೋಸ್ಕರ ಈಗ ಕಸ್ಟಡಿಗೆ 4 ದಿನ ಕೇಳಿದರು. ಬಟ್ 2 ದಿನ ಈಗ ಕೊಟ್ಟಿದ್ದಾರೆ. 4 ದಿನ ಕೇಳಿದ್ದನ್ನು 2 ದಿನಕ್ಕೆ ಇಳಿಸಿರೋದ್ರಲ್ಲಿ ಈಗ ಸದ್ಯಕ್ಕೆ ದರ್ಶನ್ ಪರ ವಕೀಲರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನುಳಿದಂಥವ್ರನ್ನ ನ್ಯಾಯಾಂಗ ಬಂಧನಕ್ಕೆ SPP ಅವರೇ ಹೇಳಾಗಿದೆ, ನಮಗೆ ಬೇಕಾಗಿರೋದು ಈ 4 ಮಾತ್ರ ಕಸ್ಟಡಿ ಕೊಡಿ, ಇನ್ನುಳಿದಂಥವ್ರನ್ನ ಬೇಕು ಅಂತ 4 ಜನನ ಮಾತ್ರ ಕೇಳಿದ್ರು. ಅದರ ಅರ್ಥ ಇನ್ನುಳಿದಂಥವ್ರು ಬೇಡ, ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅಂತ ಅರ್ಥ. ಸೊ ಕಸ್ಟಡಿಗೆ ಈಗ ತಗೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೋರ್ಟ್ನಿಂದ ಠಾಣೆಯತ್ತ ಪೊಲೀಸರು ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯಾವಳಿಗಳು. ಅಲ್ಲಿ ಸಹಜವಾಗಿ ಒಂದಿಷ್ಟು ಅವರ ಅಭಿಮಾನಿಗಳು ಕೂಡ ಬಂದಿರ್ತಾರೆ, ಏನಾಗುತ್ತೆ ಅಂತ ನೋಡೋಕ್ಕೂ ಬಂದಿರ್ತಾರೆ. ಇನ್ನುಳಿದಂತೆ ಮಾಧ್ಯಮಗಳು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಅಷ್ಟೊಂದು ರಶ್ ಕಾಣಿಸುತ್ತೆ ನಿಮಗೆ. ಸೊ ಉಳಿದಂಥವ್ರನ್ನೆಲ್ಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರೋದ್ರಿಂದ ಅವರನ್ನು ಪರಪ್ಪನಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾರೆ. 9 ಆರೋಪಿಗಳನ್ನು ಪರಪ್ಪನಗ್ರಹಾರ ಜೈಲಿಗೆ, 4 ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ.
ಸೊ 2 ದಿನ ಪೊಲೀಸ್ ಕಸ್ಟಡಿಯಲ್ಲೇ ಇರ್ತಾರೆ ದರ್ಶನ್ ಮತ್ತು ಇನ್ನುಳಿದಂತಹ ಆರೋಪಿ 9, ಆರೋಪಿ 10, ಆರೋಪಿ 14. ಸೊ ಹಾಗಾಗಿ ಇವರ ವಿಚಾರಣೆ ಇನ್ನೂ 2 ದಿನ ನಡೆಯುತ್ತೆ. ಇದಾಗಿತ್ತು. ಅದ್ರ ನಿಮ್ಮ ಪ್ರತಿವಾದ ಏನಾಗಿತ್ತು ಸರ್? ಅಲ್ಲ, ನಮ್ಮ ಪ್ರತಿವಾದ ಅದು 30 ಲಕ್ಷದ ಕ್ವಶನ್ ಏನು ಹೇಳಿದ್ರು ರಿಕವರಿ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ಅದಕ್ಕೆ ಪೂರಕವಾಗಿ ಸಾಕ್ಷಿ ಹೌದು ಇವ್ರು ಇನ್ವಾಲ್ವ್ ಆಗಿದ್ದಾರೆ, ಇವ್ರು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳು ಸಹ ಇರುವುದಿಲ್ಲ. ಯಾವುದೇ ದಾಖಲೆನೂ ಕೊಟ್ಟಿಲ್ಲ. ಸುಮ್ಮನೆ ಓವರಲ್ ಆಗಿ ಬಂದು 30 ಲಕ್ಷ ರಿಕವರಿ ಮಾಡಿ ಅಂದರೆ ಆಗಲ್ಲ. ಅದಕ್ಕೆ ಪೂರಕವಾಗಿ 30 ಲಕ್ಷ ಇವರಿಂದ ಹೋಗಿದೆ ಅನ್ನೋಕ್ಕೆ ಒಂದೇ ದಾಖಲೆ ಅವರು ಸಲ್ಲಿಸಿಲ್ಲ. ಹಂಗಾಗಿ ಅದು ಕೇಳಕ್ಕೆ ಬರೋದೇ ಇಲ್ಲ ಅಂತಲೇ ಪ್ರತಿವಾದ ಮಾಡಿದ್ದೀವಿ. ಅದಕ್ಕೆ ಅವರ ಒಂದು ವಾದ ಏನಿತ್ತು? ಯಾವುದಿಲ್ಲ, SPP ಅವರ ವಾದ ಏನು? SPP ವಾದ ಅವ್ರದ್ದು ಏನಿಲ್ಲ, 30 ಲಕ್ಷ ರಿಕವರಿ ಮಾಡಬೇಕು ಅಂತ ಜನರಲ್ ಆಗಿ ಹೇಳಿದ್ದಾರೆ ಬಿಟ್ಟು ಅದು ಪೂರಕವಾಗಿ ಯಾವುದೇ ಸಾಕ್ಷಿ ಯಾವುದೇ ಇದನ್ನು ಅವರು ಕೋರ್ಟಿಗೆ ಸಲ್ಲಿಸಿಲ್ಲ. ನಮ್ಮದು ಪ್ರತಿವಾದ ಅದೇ ಆಗಿತ್ತು. ಸೊ ಹಂಗಾಗಿ ಅದು ಆರ್ಡ್ರ್ ಮಾಡೋಕ್ಕೆ ಬರಲ್ಲ. ಇವ್ರ ಮೇಲೆ ಬೇಕಾಗಿರೋದು 30 ಲಕ್ಷ ರಿಕವರಿ ಹೇಳ್ತಾ ಇದ್ದಾರೆ. ಅದು ಇವ್ರು ಇನ್ವಾಲ್ವ್ ಇಲ್ಲ ಅಂತ ಹೇಳಿದ ಮೇಲೆ ಆ ಕ್ವಶನ್ ರೈಸೇ ಆಗಲ್ಲ. ಸೊ ಇದು ಜಸ್ಟ್ ಯಾಕಂದರೆ ಮೊದಲನೇ ರಿಮ್ಯಾಂಡ್ ಇರ್ಬೋದು, 2ನೇ ರಿಮ್ಯಾಂಡ್ ಇರ್ಬೋದು ಹಾಕಿದಂಥ ಸಂದರ್ಭದಲ್ಲಿ ಆಮೇಲೆ ಕೋರ್ಟ್ ಆದೇಶ ಮಾಡಿತ್ತು ಪ್ರತಿ 2 ದಿವಸಕ್ಕೆ ಒಂದ್ಸರಿ ನೀವು ಏನು ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅದನ್ನು ಕೋರ್ಟ್ಗೆ ಸಲ್ಲಿಸಬೇಕು ಅಂತ. ಮೊನ್ನೆ ಕೋರ್ಟಿಗೆ ಸಲ್ಲಿಸಿದಂಥ ಅವ್ರು ಏನು ಅರ್ಜಿ ಮಾಡಿದ್ರು, ರಿಪೋರ್ಟ್ ಹಾಕಿದ್ರು, ಅದರಲ್ಲೂ ಸಹ ಯಾವುದೇ ಉಲ್ಲೇಖ 30 ಲಕ್ಷದ ಉಲ್ಲೇಖ ಯಾವತ್ತೂ ಇರಲಿಲ್ಲ. ಇವತ್ತು ಸಡನ್ ಆಗಿ ಬಂದು ಆಲ್ಮೋಸ್ಟ್ 3:30ಗೆ ಬಂದು ಹೌದು 30 ಲಕ್ಷದ ವಿಷಯ ಮೊದಲನೇ ಸರಿ ಅವ್ರು ತೆಗೆದುಕೊಂಡಿರುವಂಥ ವಿಷಯ ಅದು ಸರ್. ಮತ್ತೆ 2 ದಿನ ದರ್ಶನ್ ಮತ್ತೆ 4 ಜನರಿಗೆ, ದರ್ಶನ್ ಸೇರಿದಂತೆ 4 ಜನರಿಗೆ ಮತ್ತೆ 2 ದಿನಗಳ ಕಾಲ ಕಸ್ಟಡಿಗೆ ಕೊಡಲಿಕ್ಕೆ ಪ್ರಮುಖವಾದ ಕಾರಣಗಳನ್ನು ಏನು ಮೆನ್ಷನ್? ಇಲ್ಲ, ಈ ದರ್ಶನ್ ಮತ್ತೆ 3 ಜನ ಕೊಟ್ಟಿರುವಂಥದ್ದು, ಇನ್ನಿಬ್ಬರು ಲೇಟಾಗಿ ಸೆಕ್ಯೂರ್ ಆಗಿದ್ದು. ಮೊನ್ನೆ 4 ಡೇಸ್ ಬ್ಯಾಕ್ ಸೆಕ್ಯೂರ್ ಆಗಿದ್ದ ಕಾರಣ ಅವ್ರದ್ದು ಏನು ಪಾತ್ರ ಇದೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕೂ ಬರಲ್ಲ. ಅದು ನಾವು ವಾದ ಮಾಡಿದ್ದು ದರ್ಶನ್ ಅವರ ಪ್ರಕಾರ ಏನು ದರ್ಶನ್ 30 ಲಕ್ಷ ಏನು ಕೊಟ್ಟಿದ್ದಾರೆ ಅದು ಅದರಲ್ಲಿ ಸ್ವಲ್ಪ ರಿಕವರ್ ಆಗಿದೆ, ಮತ್ತೆ ರಿಕವರಿ ಆಗಬೇಕಾಗಿದೆ ಅಂತ ಹೇಳಿ ಜಸ್ಟ್ ಓವರಲ್ಲಿ ಮೆನ್ಷನ್ ಮಾಡಿ ಅವರು ಒಂದು ಕಾಗದದಲ್ಲಿ ಬಂದು ಹಾಕಿದ್ದಾರೆ. ಅದಕ್ಕೆ ಯಾವುದೇ ಪೂರಕವಾದ ದಾಖಲೆಯನ್ನು ಸಹ ಕೋರ್ಟ್ಗೆ ಹಾಜರುಪಡಿಸಿಲ್ಲ. ಓಕೆ ಸರ್. ಇದು ಈಗಾಗಲೇ ದರ್ಶನ್ ಅವರಿಗೆ 2 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಮಾಡಲಾಗಿದೆ.